ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಬಗ್ಗೆ ಆಳುವ ಸರ್ಕಾರಗಳು ಅಧ್ಯಯನ ನಡೆಸಿ ರೈತರ ಆತ್ಮಹತ್ಯೆಗಳನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿವೆ ಎಂದು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕು ಪರಶುರಾಮಪುರ ಗ್ರಾಮದ ಗಾದ್ರಿ ಪಾಲನಾಯಕ ಪ್ರೌಢಶಾಲೆಯ ಆವರಣದಲ್ಲಿ ಶುಕ್ರವಾರ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕದಿಂದ ಆಯೋಜಿಸಿದ್ದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ಆಗ್ತಾ ಇರುವ ಹವಾಮಾನ ಬದಲಾವಣೆಯಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ತುತ್ತಾಗಿ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ನಷ್ಟದಿಂದ ಹಾಗೂ ರೈತರು ಬ್ಯಾಂಕಿನವರು ಸಾಲದ ಒತ್ತಡಕ್ಕೆ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯ ಮೊರೆ ಹೋಗ್ತಾ ಇರುವುದು ಸಾಮಾನ್ಯವಾಗಿದೆ. ಇಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷಗಳು ಕೆಲವೊಂದು ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಒಬ್ಬರಿಗೊಬ್ಬರು ಟೀಕೆ ಟಿಪ್ಪಣಿಗಳಿಂದ ಸುಖ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರೈತರು ಸೂಕ್ಷ್ಮವಾಗಿ ಎಚ್ಚೆತ್ತುಕೊಂಡು ಒಗ್ಗಟ್ಟಾದಾಗ ಮಾತ್ರ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಆಗುತ್ತದೆ ಎಂದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಸುಧೀರ್ ಕುಮಾರ್ ಮಾತನಾಡಿ, ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಸರ್ಕಾರ ಸಾವಿರಾರು ಕೋಟಿ ಸಾಲದಲ್ಲಿದೆ. ಇತ್ತ ರಾಜ್ಯದಲ್ಲಿ ರೈತರಿಗೆ ಬೆಳೆ ಪರಿಹಾರ, ಬೆಳೆ ವಿಮೆ, ರೈತರ ಜಮೀನು ದಾರಿ ಸಮಸ್ಯೆಗಳಂತಹ ನೂರಾರು ಸಮಸ್ಯೆಗಳಿದ್ರೂ ಬಗೆಹರಿಸುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ ಎಂದು ದೂರಿದ್ದಾರೆ. ಹಾವೇರಿ ಜಿಲ್ಲಾಧ್ಯಕ್ಷ ಪ್ರಕಾಶ್ ಬಾರ್ಕಿ ಮಾತನಾಡಿ, ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಬೇಗ ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಆಗಬೇಕು. ರೈತರು ರಸಗೊಬ್ಬರ ಖರೀದಿಗೆ ಎಫ್ಐಡಿ ನಿಯಮವನ್ನು ಕೂಡಲೇ ಕೈಬಿಡಬೇಕು ಹಾಗೂ ಪರಶುರಾಮಪುರ ಗ್ರಾಮವನ್ನು ತಾಲೂಕು ಕೇಂದ್ರವಾಗಿ ಸರ್ಕಾರ ಘೋಷಣೆ ಮಾಡಬೇಕು. ಈ ಭಾಗದ ಪಗಲಪೆಂಡೆ, ಪರಶುರಾಮಪುರ ಗ್ರಾಮಗಳು ಬೆಳೆ ನಷ್ಟದಲ್ಲಿದ್ದರೂ ಬೆಳೆ ವಿಮೆ ವಂಚಿತ ಗ್ರಾಮವನ್ನಾಗಿ ಮಾಡಿರುವ ಬಗ್ಗೆ ಸರ್ಕಾರ ಕೂಡಲೇ ಮರು ತನಿಖೆ ನಡೆಸಿ ಬೆಳೆ ವಿಮೆ ಮತ್ತು ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ವೇದಿಕೆ ಮೂಲಕ ಒತ್ತಾಯಿಸಿ ಸರ್ಕಾರಕ್ಕೆ ವೇದಿಕೆಯಲ್ಲೇ ಮನವಿ ಸಲ್ಲಿಸಿದರು. ಇದೇ ವೇಳೆ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಬಿಂದುಶ್ರೀ ಹಾಗೂ ಅಖಿಲ್ ಇವರಿಗೆ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಸುಧೀರ್ ಕುಮಾರ್ ಮುಂದಿನ ವ್ಯಾಸಂಗಕ್ಕೆ ಅಲ್ಪ ಹಣಕಾಸಿನ ನೆರವನ್ನ ನೀಡಿದರು. ವೇದಿಕೆಯಲ್ಲಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷೆ ಶಾಂತಮ್ಮ, ಬೆಳಗಾಂ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಕುಂಬಿ, ಹಾವೇರಿ ಜಿಲ್ಲಾ ಕಾರ್ಯದರ್ಶಿ ಪಾಂಡು ಮೇಟಿ, ಬೈಲಹೊಂಗಲ ಅಧ್ಯಕ್ಷ ಶಂಕರಪ್ಪ ಕಡುಕೋಳ, ದಾವಣಗೆರೆ ಜಿಲ್ಲೆ ಘಟಕದ ಪದಾಧಿಕಾರಿಗಳಾದ ಮುರುಗೇಂದ್ರಪ್ಪ, ಕರಿಬಸಪ್ಪ, ಶಂಕರಣ್ಣ, ಧಾರವಾಡ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ವಿರೂಪಾಕ್ಷಪ್ಪ ಒಡೆಯರ್, ಮಂಜುನಾಥ ಗಂಗಣ್ಣವರ್, ಚಳ್ಳಕೆರೆ ತಾಲೂಕು ಘಟಕದ ಅಧ್ಯಕ್ಷ ಚಿಕ್ಕಣ್ಣ, ಪ್ರಧಾನ ಕಾರ್ಯದರ್ಶಿ ಚವಳೂರು ಪ್ರಕಾಶ್, ಬಸವರಾಜ, ಲಕ್ಷ್ಮೀದೇವಿ, ಹೋಬಳಿ ಘಟಕದ ಅಧ್ಯಕ್ಷ ನವೀನ್ ಗೌಡ, ಪದಾಧಿಕಾರಿಗಳಾದ ಟ್ರ್ಯಾಕ್ಟರ್ ತಿಮ್ಮಣ್ಣ, ಬಾಷಾ ಸಾಬ್, ಕೊಂಡ್ಲಿ ಪರಮೇಶ್ವರಪ್ಪ, ಜಂಪಣ್ಣ ಹಾಗೂ ತಾಲೂಕು, ಜಿಲ್ಲಾ ಹಾಗೂ ಹೋಬಳಿ ಘಟಕದ ನೂರಾರು ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್, ಎನ್ಕೆಎಸ್ ಟಿವಿ 4 ಪರಶುರಾಮಪುರ. ಸುರಕ್ಷತೆ ಬಿಲ್ಲು ಕೊಟ್ಟಿಲ್ಲ, ಪೇಡೆ ಮಾಡಿಲ್ಲ. ಅವರು ನಮ್ಮ ಜಿಲ್ಲೆಯಲ್ಲಿ ಸಾಕಾಗ್ತವ, ಬಹಳ ಜಗಳ ತೆಗೆದಾಗ ಏನು ಸ್ವಲ್ಪ ಒಂದು ಅರ್ಥ ಆಗ್ತಾರ. 1 ಲಕ್ಷ ಇತ್ತು, 50,000 ಆಗ್ತದೆ ಸಮಾಧಾನಕಾರಕ್ಕೆ. ಇಡೀ ರಾಜ್ಯಾದ್ಯಂತಲೇ ಇನ್ನೂ ಬಹುತೇಕ ಸಕ್ಕರೆ ಕಾರ್ಮಿಕರನ್ನು ಪಾವತಿಸಿಲ್ಲ ಕೊಟ್ಟಂತ ಕಬ್ಬಿನ ಹಣ. ಕಾಯ್ದೆ ಪ್ರಕಾರ ಯಾವ ರೈತ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸ್ತಾನೋ ಕಬ್ಬು ಪೂರೈಸಿದ 15 ದಿವಸ ಒಳಗಾಗಿ ಅವರ ಹಣವನ್ನ ಪಾವತಿಸಬೇಕಂತ ನಿಯಮ. ಆ ನಿಯಮ ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರು ಹೆಂಗೆ ಮಾತಾಡ್ತಾರೆ ಸಕ್ಕರೆ ಕಾರ್ಖಾನೆ ಅಂದ್ರೆ ಅವ್ರು ಕೂತು ಮಾತಾಡ್ತಾರೆ. ನಾವು ಹೇಳ್ತಾರೆ ನಾವು ಸಕ್ಕರೆ ಮಾರಾಟ ಆಗಾಗಿಲ್ಲ, ನಾವು ಎಲ್ಲಿಂದ ಕೊಡೋದು, ನಾವು ಮಾರಾಟ ಹೋಗ್ತಾನೆ ಕೊಡಕ್ಕಾಗಲ್ಲ ತಿಳ್ಕೊಂಡು ಅವರು ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ ಸಕ್ಕರೆ ಕಾರ್ಖಾನೆ. ಅಂತ ಕಾರ್ಖಾನೆ ಅವ್ರಿಗೆ ನೀವ್ ಯಾಕೆ ಕ್ರಮ ಕೈಗೊಳ್ಳತ್ತಿಲ್ಲ ಸರ್ಕಾರ? ನಿಯಮದ ಪ್ರಕಾರ ಏನು ಕಾನೂನು ಅದೋ ಕಾನೂನು ಪ್ರಕಾರ ಕಬ್ಬು ಪೂರೈಸಿದ 15 ದಿವಸ ಒಳಗಾಗಿ ಅವ್ರ ಬಿಲ್ಲನ್ನ ಪೂರ್ತಿಯಾಗಿ ಅವ್ರಿಗೆ ಪಾವತಿಸಬೇಕು. ಮಾಡಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಅನುಮತಿಯನ್ನ ರದ್ದುಪಡಿಸಿ ವಿಶ್ವಕ್ಕೆ ನನ್ನ ರೈತನ ಕೀರ್ತಿ ಪತಾಕಿ ಹಾರುತ್ತಿರಲಿ ಮೇಲಕ್ಕೆ. ಪುಣ್ಯ ಭೂಮಿಯ ಮಣ್ಣು ತೀಡುವೆ ರೈತನ ಹಣಿಯ ತಿಲಕಕ್ಕೆ. ಪುಣ್ಯ ಭೂಮಿಯ ಮಣ್ಣು ತೀಡುವೆ ರೈತನ ಹಣಿಯ ತಿಲಕಕ್ಕೆ. ಪ್ರೀತಿ ಪ್ರೇಮದಿ ಪ್ರಾಣ ನೀಡುವೆ ಜನ್ಮ ಕೊಟ್ಟ ಈ ಭೂಮಿಗೆ. ಪ್ರೀತಿ ಪ್ರೇಮದಿ ಪ್ರಾಣ ನೀಡುವೆ ಜನ್ಮ ಕೊಟ್ಟ ಈ ಭೂಮಿಗೆ. ನನ್ನ ರೈತನ ಕೀರ್ತಿ ಪತಾಕಿ ಹಾರುತ್ತಿರಲಿ ಮೇಲಕ್ಕೆ. ಶರೀರಂಗ ಜೋತ್ಮಲ 2 ಪಾಯಿಂಟ್ ನಿನಗೆ 2 MLA ಕೊಡ್ತೇವೆ, ಇವತ್ತ ನಾಳೆ ನಿನಗೆ 2 MLA ಕೊಡ್ತೇವೆ ಅಂತ ನನ್ನ ಗಮನಿಸಿದ್ರು. ಅವಾಗ ಬೇಕಾಗೋದು ಸರಿ ಹಾಕೋತ ನಮ್ಮ ಅಂತ ಕೊಡ್ತೇವೆ.
ಇವತ್ತಿನಗ ಇಟ್ಟ ML ಸೆರೆ ಕೊಡ್ತಪ್ಪ, ಇದ್ರ ಮ್ಯಾಲ ಕೊಡುವಂತ ಆದೇಶ ಮಾಡೋಣ. ಗೊತ್ತಾಕೈತಿ, ಇವಾಗ ಸರ್ಕಾರ ಸವಾಲಿಲ್ಲ. ಒಂದೇ ಚೀಲ ಏನು ಗೊಬ್ಬರ ಹಾಕಿ ಬರ್ತಾನ, ಸೆರೆ ಮಾತ್ರ ಈಗ ಇನ್ನಲ್ಲ 5 ML ಮ್ಯಾಗ ನಿನಗೆ ಕೊಡುವಪ್ಪ ಅಂತ ನಿರ್ಬಂಧ ಹಾಕೋಣವ. ನಿಶ್ಚಯ ಆಗ್ಬೇಡ್ರಿ, ಆದೇಶ ಮಾಡಲೇಬೇಕ. ಆದ ಕಾರಣ ಭಾಳ ಮಾತಾಡ್ಬೇಕು. ಟೈಮ್ ಶಾರ್ಟ್ಕಟ್ ಅಂತ ಹೇಳಾಕಿದ್ರು. ಒಂದಿಟ್ಟು ನನ್ನ ಮಾತು ಉತ್ತರ ಹೊಸ ಬಿರ್ಸಕ್ಕವರು ದಯಮಾಡಿ ಯಾರು ಬೇಜಾರು ತಿಳ್ಕೊಬೇಡ್ರಿ. ಇವತ್ತಿನ ರಾಜಕಾರಣಿಗಳು ಎಲ್ಲಾರು ರತಂಗ್ರ ಮುಲಾಜಿಟ್ಕೋಬೇಡ್ರಿ. ಎಂತ ಹೋಗೋಣಂದ್ರು ಏನೇ ಹಂಗೆ ಜಾಗ ತಗೊಳ್ರಿ, ಆಗುಲ್ಲ ಅಂದ್ರೆ ಅವ್ನ ಬಾಗಿಲು ಹೋಗ್ಯಾನು ಕೆಲಸ ತಗೊಳ್ಳೋ ಅಂತ ಹೇಳಿ ಇವತ್ತ ಬೆಳೆ ಪರಿಹಾರ ಇರ್ಬೋದು, ಬೆಳೆ ಹಾನಿ ಇರ್ಬೋದು. ಅಲ್ರಿ ಒಬ್ಬ ಗೊಂಜಾಳ ಹಾಕಿರ್ತಾನ, ಒಬ್ಬ ಹೆಸರು ಹಾಕಿದಾನ. ಪರಿಹಾರ ಮೊನ್ನೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ಪ್ರಶ್ನೆ ಹಾಕಿ ನಾವು ತಹಸೀಲ್ದಾರ್ಗೆ